ಹಾಯ್ ಆಲ್, ನಮಸ್ತೆ. ಇವತ್ತು ನಾನು ಸಿಂಪಲ್ ಮತ್ತು ಕ್ವಿಕ್ಕಾಗಿ ನಾರ್ಮಲ್ ವೇಯಲ್ಲಿ ಬದನೇಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ ಆಗಿರುತ್ತೆ. ಸೊ ಮೊದಲಿಗೆ ನಾನು ಬದನೇಕಾಯಿನ ಉದ್ದದಕ್ಕೆ ಕಟ್ ಮಾಡಿಕೊಂಡು ನೀರಲ್ಲಿ ನೆನೆ ಹಾಕಿದ್ದೀನಿ, ಉಪ್ಪು ಹಾಕ್ಬಿಟ್ಟು. ಅದಾದಮೇಲೆ ಉದ್ದುದ್ದೆಗೆ ಈರುಳ್ಳಿನ ಹೆಚ್ಕೊಂಡಿದ್ದೀನಿ, ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡಿದ್ದೀನಿ, ಟೊಮ್ಯಾಟೊ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವನ್ನ ಸ್ವಲ್ಪ ತೊಗೊಂಡಿದ್ದೀನಿ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಸಿಂಪಲ್ಲಾಗಿ ಬದನೇಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಇದು ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಮೊದಲಿಗೆ ನಾವು ಪಾತ್ರೆನ ಇಟ್ಕೊಂಡು ಎಣ್ಣೆಕಾಯಿ ಇಟ್ಕೊಳ್ಳೋಣ. ಸೊ ನಾನಿಲ್ಲಿ ಒಂದು 4 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕಾಯಕ್ಕೆ ಬಿಡೋಣ. ಸೊ ಎಣ್ಣೆ ಕಾದ್ಮೇಲೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಅದಕ್ಕೆ ನಾರ್ಮಲ್ ಒಗ್ಗರಣೆಗೆ ಬೇಕಾಗಿರೋಂಥ ಎಲ್ಲ ಸಾಮಗ್ರಿಗಳನ್ನ ಹಾಕೋಣ. ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಕಾಯ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಮತ್ತು ರೊಟ್ಟಿಗೆಲ್ಲ, ಅಕ್ಕಿ ರೊಟ್ಟಿ, ನಾರ್ಮಲ್ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ. ಫಸ್ಟ್ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ, ಜೀರಿಗೆ ಹಾಕ್ತಾಯಿದ್ದೀನಿ. ಸೊ ಸಾಸಿವೆ ಮತ್ತು ಜೀರಿಗೆ ಎಲ್ಲ ಚೆನ್ನಾಗಿ ಸಿಡಿಬೇಕು, ಆವಾಗಲೇ ಅದು ಪಲ್ಯಕ್ಕೆ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಅದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಒಂದು ಸಲ ಇದು 3 ಚೆನ್ನಾಗಿ ಆದಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ನಾನು. ಹಿಂಗು ಏನಾಗುತ್ತೆ, ಅರೋಮ ಚೆನ್ನಾಗಿ ಕೊಡುತ್ತೆ ಮತ್ತು ಹೆಲ್ತಿಗೂ ಕೂಡ ಒಳ್ಳೆಯದು. ಅದಾದಮೇಲೆ ನಾನು ಇದಕ್ಕೆ ಹೆಚ್ಚಿಟ್ಟಿರೋ ಈರುಳ್ಳಿ ಏನಿತ್ತಲ್ಲ ಅದನ್ನು ಚೆನ್ನಾಗಿ ಸೇರಿಸ್ತಾಯಿದ್ದೀನಿ. ಸೊ ಇದಾದಮೇಲೆ ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಎಷ್ಟು ಪಲ್ಯಗಳಿಗೆ ಇದನ್ನೆಲ್ಲ ಹುರಿತಿರೋ ಈರುಳ್ಳಿನ, ಅಷ್ಟು ನಿಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಹಸಿ ವಾಸನೆ ಹಂಗೆ ಇರುತ್ತೆ. ನಿಮ್ಗೆ ಅದು ಚೆನ್ನಾಗಿ ಫ್ರೈ ಆಗಿರಲ್ಲ, ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬರೋಲ್ಲ. ಅದಕ್ಕೆ ನೀವು ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಯಾವುದೇ ಪಲ್ಯ ಮಾಡಬೇಕಂದ್ರೂ ಚೆನ್ನಾಗಿ ಆಯಿಲಲ್ಲಿ ನೀವು ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಹಸಿ ವಾಸನೆ ಹೋದ ತಕ್ಷಣ ನಾನು ಏನು ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಉಪ್ಪು ಮತ್ತು ನೀರಲ್ಲಿ ಹಾಕಿರೋಂಥ ಬದನೇಕಾಯಿನ ನೀರೆಲ್ಲ ತೆಗೆದ್ಬಿಟ್ಟು ಬದನೇಕಾಯಿನ ಮಾತ್ರ ನಾನು ಸೇರಿಸ್ತಾಯಿದ್ದೀನಿ. ಸೊ ಇದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಮತ್ತೆ ಏನೂ ಮಿಕ್ಸ್ ಮಾಡ್ತಾಯಿಲ್ಲ. ಜಸ್ಟ್ ನಾನು ಆನಿಯನ್ ಹಾಕಿದ್ಮೇಲೆ ಬದನೇಕಾಯಿನ ನೀರೆಲ್ಲ ತೆಗೆದ್ಬಿಟ್ಟು, ಏನು ತೊಳೆಗಿಟ್ಟಿದ್ನಲ್ಲೋ ಅದನ್ನು ನೀರು ತೆಗೆದ್ಬಿಟ್ಟು ಬರೀ ಬದನೇಕಾಯಿನ ಮಾತ್ರ ಹಾಕಿದ್ದೀನಿ. ಸೊ ಹಾಕ್ಬಿಟ್ಟು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಸೊ ಅಂದರೆ ಎಷ್ಟು ಎಣ್ಣೆಲಿ ಹಾಕ್ತೀವೋ ಅಷ್ಟು ನೀಟಾಗಿ ನಿಮಗೆ ಹೊಂದ್ಕೊಳ್ಳುತ್ತೆ, ಅಂದರೆ ಎಣ್ಣೆ ಹಿಡ್ಕೊಳ್ಳುತ್ತೆ. ಅದಾದಮೇಲೆ ನಾನು ಏನು ಮಾಡ್ತೀನಿ, ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕಿ ನೆಕ್ಸ್ಟು ಇದಕ್ಕೆ ಅಚ್ಕಾರದ ಪುಡಿ ಹಾಕ್ತೀನಿ. ಸೊ ಇಲ್ಲಿ ನಾನು ಏನು ಮಾಡಿದೆ ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರ್ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ. ಸೊ ಕಲರು ಚೆನ್ನಾಗಿರುತ್ತೆ, ಜಾಸ್ತಿ ಸ್ಪೈಸಿನೂ ಇರಲ್ಲ. ಸ್ಪೈಸ್ಗೋಸ್ಕರ ನಾನು ಮಸಾಲೆ ಖಾರ ಅಂತ ಬರುತ್ತೆ, ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಫೇಮಸ್ಸು ಮಸಾಲೆ ಖಾರ. ಅಂದರೆ ಎಲ್ಲ ಪಲ್ಯಗಳಿಗೂ ಇದೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ನಾನು ಈ ಮಸಾಲೆ ಖಾರನ 1-2 ಸ್ಪೂನಷ್ಟು ಹಾಕಿದ್ದೀನಿ, ಅಂದರೆ 1-1.5 ಸ್ಪೂನಷ್ಟು ಹಾಕಿದ್ದೀನಿ. ಇದರಿಂದ ಏನಾಗುತ್ತೆ, ಎಲ್ಲ ಮಸಾಲ ಇರುತ್ತಲ್ಲ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಸೇರಿಸ್ಬೇಕು. ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಬೇಕು. ಅದಾದಮೇಲೆ ನಾನಿಲ್ಲಿ ಇದಕ್ಕೆ ಎಲ್ಲ ಮಸಾಲೆ ಏನು ಹಾಕಿದ್ನಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಸಲ ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀರೋ ಆವಾಗ ಅದು ಬದನೇಕಾಯಿ ಎಲ್ಲ ಅದು ಮಸಾಲಾನ ಹಿಡ್ಕೊಳ್ಳುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೀನಿ. ಸೊ ಅಂದರೆ ಟೊಮ್ಯಾಟೊ ಹಾಕಿರ್ತೀನಲ್ಲ, ಉಪ್ಪು ಮತ್ತು ಟೊಮ್ಯಾಟೊದು ಹುಳಿ ಮತ್ತು ಉಪ್ಪು ಬ್ಯಾಲೆನ್ಸ್ ಆಗೋಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ಬೆಲ್ಲನ. ಬೆಲ್ಲ ಆಪ್ಷನ್ನು, ನೀವು ಇಷ್ಟಪಡಲ್ಲ ಅಂದರೆ ಸಕ್ಕರೆ ಅಥವಾ ಬೆಲ್ಲನ ಸ್ಕಿಪ್ ಮಾಡ್ಬೋದು, ಬಟ್ ನಾನು ಹಾಕ್ತೀನಿ, ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ನೋಡಿ ಈಗ ಟೊಮ್ಯಾಟೊನ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಯಾಕಂದರೆ ಫಸ್ಟೇ ಟೊಮ್ಯಾಟೊ ಹಾಕಿದ್ರೆ ಅದ್ರ ನೀರಿನ ಅಂಶ ಬಿಟ್ಬಿಟ್ಟು ಬದನೇಕಾಯಿ ಚೆನ್ನಾಗಿ ಮಸಾಲಾನ ಹೀರ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ನೆಕ್ಸ್ಟು ಅಂದರೆ ಬದನೇಕಾಯಿ ಎಲ್ಲ ಫ್ರೈ ಆಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಟೊಮ್ಯಾಟೊ ಹಾಕ್ತೀನಿ. ಆವಾಗ ಏನಾಗುತ್ತೆ, ಟೊಮ್ಯಾಟೊದಲ್ಲಿರುವಂಥ ನೀರಿನ ಅಂಶ ಚೆನ್ನಾಗಿ ಬಿಟ್ಕೊಂಡು ಬದನೇಕಾಯಿನ ಫ್ರೈ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಸಪೋರ್ಟ್ ಆಗುತ್ತೆ. ನೋಡಿ, ಈಗ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಬದನೇಕಾಯಿಗೆ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. 1 ಸೊ ಒಂದು ಸಲ ಅದು ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146
ಅಂದರೆ ಬಾಡಿಸ್ತಾನೆ ಇರಬೇಕು, ತಳ ಹತ್ತಿಬಿಡುತ್ತೆ. ಇಲ್ಲಾಂದರೆ ಹಂಗೆ ಬಿಟ್ಬಿಟ್ರೆ ಸ್ವಲ್ಪ ಸೌಟ್ ತೊಗೊಂಡು ಅದನ್ನು ಬಾಡಿಸ್ತಾನೇ ಇರಿ. ನೋಡಿಲಿ ಎಷ್ಟು ಚೆನ್ನಾಗಾಗುತ್ತೆ. ಎಷ್ಟು ನೀವು ಎಣ್ಣೆಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಮಸಾಲ ನೀಟಾಗಿ ಬದನೇಕಾಯಿಗೆಲ್ಲ ಹೋಗುತ್ತೆ. ಅದಾದಮೇಲೆ ನಾನು ಒಂದು ಡಕ್ಕನ್ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಡ್ತೀನಿ. ಒಂದು 20 ಸೆಕೆಂಡ್ 30 ಸೆಕೆಂಡ್ಸ್ ಆ ಥರ ಬಿಡಿ. ಯಾಕಂದರೆ ಮತ್ತೆ ಅದು ಸೀದೋಗಬಾರ್ದಲ್ಲ ಕೆಳಗಡೆ. ಒಂದು ಸ್ವಲ್ಪ ಡಕ್ಕನ್ ಮುಚ್ಚಿದ್ರೆ ಮಾಯ್ಶ್ಚರ್ ಎಲ್ಲ ಹೀರ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅಷ್ಟೆ. ಇಷ್ಟೊತ್ತು ಫ್ರೈ ಮಾಡಿದ್ವಲ್ಲ, ಈಗ ಸ್ವಲ್ಪ ಬೇಯಬೇಕದು. ಅದಕ್ಕೋಸ್ಕರ ನೆಕ್ಸ್ಟು ಒಂದು ಸ್ವಲ್ಪ ನೋಡಿ ತೆಗೆದುಬಿಟ್ರೆ ಅದು ಸ್ವಲ್ಪ ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ. ಸೊ ಇದಾದಮೇಲೆ ನಾವೇನಾಗುತ್ತೆ, ಸ್ವಲ್ಪ ಡ್ರೈ ಅನಿಸುತ್ತಲ್ಲ, ಅದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನೀರು ನಿಮಗೆ ಕನ್ಸಿಸ್ಟೆಂಟಿ ನೋಡ್ಕೊಂಡು ಹಾಕಿ. ನಾನಿಲ್ಲಿ ಜಾಸ್ತಿ ಗ್ರೇವಿ ಥರನೂ ಮಾಡ್ತಾಯಿಲ್ಲ, ಹಾಗಂತ ಡ್ರೈ ಆಗೂ ಮಾಡ್ತಾಯಿಲ್ಲ. ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಚೆನ್ನಾಗಿ ನೀರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಬೇಕಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ, ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೊಳ್ಳಿ. ಇದು 2 ಥರನೂ ಮಾಡ್ಬೋದು. ಫುಲ್ ಡ್ರೈನೂ ಮಾಡ್ಬೋದು, ಇನ್ನೊಂದು ಫುಲ್ಲು ಏನಾಗುತ್ತೆ ಲಿಕ್ವಿಡಿ ಗ್ರೇವಿ ಥರನೂ ಮಾಡ್ಬೋದು. ಬಟ್ ನಾನಿಲ್ಲಿ ಮೀಡಿಯಮ್ ಮಾಡ್ತಾಯಿದ್ದೀನಿ, ಪೂರ್ತಿ ಡ್ರೈಯೂ ಮಾಡ್ತಾಯಿಲ್ಲ, ಮತ್ತು ಇಲ್ಲಿ ಪೂರ್ತಿ ನಾನು ಗ್ರೇವಿ ಥರನೂ ಮಾಡ್ತಾಯಿಲ್ಲ, ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಅದಾದಮೇಲೆ ನಾನು ಸ್ವಲ್ಪ ಕಡಲೆ ಬೀಜದ ಪೌಡ್ರು ಅಥವಾ ಶೇಂಗಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಶೇಂಗಾ ಪೌಡ್ರ್ ಹಾಕಿ ಅದು ಒಂದು ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ. ನೀವು ಈ ಗ್ರೇವಿಗಳಿಗೆಲ್ಲ ಈ ಥರ ಗ್ರೇವಿಗಳಿಗೆ ನೀವು ಕಡಲೆ ಬೀಜದ ಪೌಡ್ರು ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಸೊ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ, ಯಾಕಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ಬೇಕಿದ್ರೆ ಆಪ್ಷನ್, ನಿಮಗೆ ಸ್ವಲ್ಪ ಸ್ವಲ್ಪ ಹಾಕಂಗಿದ್ರು ಹಾಕ್ಬೋದು. ನೋಡಿ ಈಗ ಮತ್ತೆ ಒಂದು ಸ್ವಲ್ಪ ಡಕ್ಕನ್ ಮುಚ್ಚಿಬಿಟ್ಟು ಇಟ್ಟಿದ್ದೆ. ಈಗ ಓಪನ್ ಮಾಡಿದ್ದೀನಿ, ಈ ಥರ ಕುದಿ ಬರ್ತಾಯಿದೆ. ಸೊ ಒಂದು ಸಲ ಇದು ನೀಟಾಗಿ ಕುದಿ ಬರ್ತಾಯಿದ್ರೆ, ಅದಾದಮೇಲೆ ನೋಡಿ ಕುದಿ ಬರ್ತಾಯಿದ್ದಲ್ಲ, ಹಾಗೆ ನಾನು ಇನ್ನೊಂದು ಸಲ ಡಕ್ಕನ್ ಮುಚ್ಚಿಬಿಟ್ಟು ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಹಾಗೆ ಮುಚ್ಚಿಬಿಟ್ಟು ಹಾಗೆ ಇಡಬೇಕು ಒಂದು ಸ್ವಲ್ಪ ಹೊತ್ತು. ಸೊ ಅದಾದಮೇಲೆ ನೋಡಿ ಈಗ ನಿಮಗೆ ಗ್ರೇವಿ ಚೆನ್ನಾಗಾಗಿದೆ. ಸೊ ಎಲ್ಲ ಮಸಾಲ ಎಲ್ಲ ಹಿಡ್ಕೊಂಡು ನೀಟಾಗಿ, ನೀರೆಲ್ಲ ಜಾಸ್ತಿ ಇಲ್ಲ ಅಥವಾ ಕಡಿಮೆನೂ ಇಲ್ಲ, ಮೀಡಿಯಮ್ ಆಗಿ ಬದನೇಕಾಯಿ ಗ್ರೇವಿ ರೆಡಿಯಾಗಿದೆ. ಸೊ ಹೋಪ್ ನಿಮಗೆಲ್ಲ ಇದು ಬದನೇಕಾಯಿ ಪಲ್ಯ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ನಿಮಗೆ ಚಪಾತಿ, ಅನ್ನದ ಜೊತೆನೂ ಬಾಡಿಸ್ಕೋಬೋದು, ಮುದ್ದೆ ಜೊತೆನೂ ಬಾಡಿಸ್ಕೋಬೋದು, ಮತ್ತು ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.